ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿ ಇದ್ದೀರಾ ಅಂತ. ನಾನು ವಿನಯ ಬೇಸ್ತಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ಮ ಜೊತೆ ನನ್ನ ಥ್ಯಾಂಕ್ಸ್ ಗಿವಿಂಗ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಗಿವಿಂಗ್ ಅಂದ್ರೆ ಅಮೆರಿಕಾದಲ್ಲಿ ಅದು ಒಂದು ದೊಡ್ಡ ಸೆಲೆಬ್ರೇಷನ್ ತರ. ಸೊ ಅಮೆರಿಕನ್ಸ್ ಇಲ್ಲಿ ವರ್ಷಕ್ಕೆ ಒಂದ್ಸಲಿ ಥ್ಯಾಂಕ್ಸ್ ಗಿವಿಂಗ್ ನ ಸೆಲೆಬ್ರೇಟ್ ಮಾಡ್ತಾರೆ. ಅದು ಅವರಿಗೆ ದೊಡ್ಡ ಫೆಸ್ಟಿವಲ್ ಹಬ್ಬ ಇದ್ದ ಹಾಗೆ. ಥ್ಯಾಂಕ್ಸ್ ಗಿವಿಂಗ್ ಅಲ್ಲಿ ಸ್ಪೆಷಲ್ ಏನಂದ್ರೆ ಟರ್ಕಿ ಅಂತ. ಸೊ ಇಲ್ಲಿ ಅಮೆರಿಕನ್ಸ್ ಟರ್ಕಿನ ಕುಕ್ ಮಾಡ್ತಾರೆ. ಅಂಡ್ ಇದರ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್ ಸೆಲೆಬ್ರೇಷನ್ ಇದು ಥ್ಯಾಂಕ್ಸ್ ಕೊಡೋದಂತ. ಸೊ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕಂಪಲ್ಸರಿ ಆ ಥ್ಯಾಂಕ್ಸ್ ಗಿವಿಂಗ್ ದಿನ ಎಲ್ಲರೂ ಒಟ್ಟಾಗ್ತಾರೆ ಅಂಡ್ ಅವರು ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಥ್ಯಾಂಕ್ಸ್ ಗಿವಿಂಗ್ ಇದ್ದಾಗ ಇಲ್ಲಿ ಅಮೆರಿಕಾದಲ್ಲಿ ಶಾಪಿಂಗ್ ಅಂತೂ ತುಂಬಾನೇ ಆಗುತ್ತೆ. ಯಾಕಂದ್ರೆ ಥ್ಯಾಂಕ್ಸ್ ಗಿವಿಂಗ್ ಶಾಪಿಂಗ್ ಅಂತ ಇರುತ್ತೆ. ಅಲ್ಲಿ ತುಂಬಾ ಆಫರ್, ಸೇಲ್ಸ್, ಡೀಲ್ಸ್ ಎಲ್ಲ ನಡೀತಾ ಇರುತ್ತೆ. ಆನ್ಲೈನ್ ಕೂಡ ಇರುತ್ತೆ ಅಂಡ್ ಇನ್ ಸ್ಟೋರ್ ಕೂಡ ಇರುತ್ತೆ. ಸೊ ಲಾಸ್ಟ್ ಇಯರ್ ನನ್ನ ಫಸ್ಟ್ ಥ್ಯಾಂಕ್ಸ್ ಗಿವಿಂಗ್ ಶಾಪಿಂಗ್ ಆಗಿತ್ತು. ಲಾಸ್ಟ್ ಇಯರ್ ತುಂಬಾ ಶಾಪ್ಸ್ ಓಪನ್ ಇರಲಿಲ್ಲ ಪ್ಯಾಂಡಮಿಕ್ ಆದ ಕಾರಣ. ಬಟ್ ಈ ವರ್ಷ ತುಂಬಾ ಶಾಪ್ಸ್ ಗಳೆಲ್ಲ ಓಪನ್ ಇತ್ತು ಅಂಡ್ ತುಂಬಾ ಸೇಲ್ಸ್ ಅಂಡ್ ಡೀಲ್ಸ್ ಆಫರ್ಸ್ ಗಳಿತ್ತು. ಸೊ ನಾವು ಈ ಸಲ ಥ್ಯಾಂಕ್ಸ್ ಗಿವಿಂಗ್ ಶಾಪಿಂಗ್ ಹೇಗೆ ಮಾಡಿದ್ವಿ, ಈ ಸಲ ಏನು ಶಾಪಿಂಗ್ ಮಾಡಿದೆ ಅನ್ನೋಕ್ಕಿಂತ ಇಂಪಾರ್ಟೆಂಟ್ ಈ ಸಲ ಶಾಪಿಂಗ್ ಮಾಡಿದಾಗ ಎಷ್ಟು ಅಮೌಂಟ್ ನ ನಾವು ಈ ಸಲ ಸೇವ್ ಮಾಡಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಈ ಸಲ ಎಷ್ಟು ಅಮೌಂಟ್ ನ ಸೇವ್ ಮಾಡಿದ್ದೀನಿ, ಆಕ್ಚುಯಲ್ ಪ್ರೈಸ್ ಎಷ್ಟಿರುತ್ತೆ ನಾರ್ಮಲ್ ಟೈಮ್ ಅಲ್ಲಿ ಅಂಡ್ ಥ್ಯಾಂಕ್ಸ್ ಗಿವಿಂಗ್ ಟೈಮ್ ಅಲ್ಲಿ ನಮ್ಗೆ ಎಷ್ಟು ಪ್ರೈಸ್ ಗೆ ಸಿಕ್ತು ಅದನ್ನೆಲ್ಲ ನಾನು ಕಂಪೇರ್ ಮಾಡಿ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಯೂಟ್ಯೂಬ್ ಬ್ಲಾಗ್ಸ್ ಮಾಡುವ ಮುಂಚೆ ನಾನು ಬ್ಲಾಗ್ಸ್ ನ ಬರೀತಿದ್ದೆ. ಸೊ ನನ್ನ ಬ್ಲಾಗ್ ನ ಲಿಂಕ್ ಕೂಡ ನಾನು ಈ ಕೆಳಗೆ ಹಾಕ್ತೀನಿ. ಸೊ ಯಾರಿಗಾದ್ರೂ ಥ್ಯಾಂಕ್ಸ್ ಗಿವಿಂಗ್ ಬಗ್ಗೆ ಇನ್ನೂ ತಿಳ್ಕೊಬೇಕಂತ ಇದ್ರೆ ಆ ಲಿಂಕ್ ನ ಕ್ಲಿಕ್ ಮಾಡಿ. ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಬರ್ತಿದ್ದೀನಿ ಥ್ಯಾಂಕ್ಸ್ ಗಿವಿಂಗ್ ಅಂದ್ರೆ ಏನು, ಯಾಕೆ ಸೆಲೆಬ್ರೇಟ್ ಮಾಡ್ತಾರಂತ. ಬನ್ನಿ, ನಾನು ನಿಮಗೆ ಮಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡೋಣ ಮಾಲ್ನಲ್ಲಿ ಜನರು ಎಷ್ಟಿರ್ತಾರೆ, ಏನೆಲ್ಲ ಶಾಪಿಂಗ್ ಮಾಡ್ತಾರಂತ. ಸೊ ಇದು ಥ್ಯಾಂಕ್ಸ್ ಗಿವಿಂಗ್ ನೆಕ್ಸ್ಟ್ ಡೇ. ಥ್ಯಾಂಕ್ಸ್ ಗಿವಿಂಗ್ ಡೇ ಕ್ಲೋಸ್ ಇರುತ್ತೆ ಎಲ್ಲ ಇಲ್ಲಿ ಅಮೆರಿಕಾದಲ್ಲಿ. ಸೊ ಇದು ನೆಕ್ಸ್ಟ್ ಡೇ ನೋಡಿ ಎಷ್ಟು ಜನ ಇದ್ದಾರೆ ಥ್ಯಾಂಕ್ಸ್ ಗಿವಿಂಗ್ ಶಾಪಿಂಗಿಗೋಸ್ಕರ. ಇದು ಬ್ಲ್ಯಾಕ್ ಫ್ರೈಡೇ ಶಾಪಿಂಗ್ ಅಂತಲೂ ಕರೀತಾರೆ, ಥ್ಯಾಂಕ್ಸ್ ಗಿವಿಂಗ್ ಶಾಪಿಂಗ್ ಅಂತಲೂ ಕರೀತಾರೆ. ತುಂಬ ಅಂದರೆ ತುಂಬ ಜನ ಇದ್ದಾರೆ ಇವತ್ತು. ತುಂಬ ಕ್ರೌಡೆಡ್ ಆಗಿದೆ ಎಲ್ಲ ಕಡೆ. ಈಗ ನಾನು ಬಂದಿರೋದು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅನ್ನೋ ಶಾಪಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ಒನ್ಸ್ ಇಯರ್ ಡೀಲ್ ಅಂತ. ಸೊ ಬೈ 3 get 3 ಅಂತ. ಸೊ ಥ್ಯಾಂಕ್ಸ್ ಗಿವಿಂಗ್ ಟೈಮಲ್ಲಿ ತುಂಬಾ ಡೀಲ್ಸ್ ಇರುತ್ತೆ ವರ್ಷಕ್ಕೆ ಒಂದ್ಸಲಿ. ಆ್ಯಂಡ್ ಈ ಶಾಪಲ್ಲಿ ನಿಮಗೆ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ಈ ಸಲ ಇವರು ಕ್ಯಾಂಡಲ್ಸ್ ಕೂಡ ಇಟ್ಟಿದ್ದಾರೆ, ಕ್ಯೂಟ್ ಆದ ಕ್ಯಾಂಡಲ್ಸ್. ಆ್ಯಂಡ್ ಇಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಟೈಮಲ್ಲಿ ಇವರು ಕ್ರಿಸ್ಮಸ್ ಗಿಫ್ಟ್ಸ್ ಕೂಡ ಇಟ್ಬಿಡ್ತಾರೆ. ಯಾಕಂದರೆ ಆ ಟೈಮಲ್ಲಿ ಎಲ್ಲರೂ ಕ್ರಿಸ್ಮಸ್ ಗಿಫ್ಟ್ಸ್ ಕೂಡ ಶಾಪ್ ಮಾಡ್ತಾರೆ. ಆ್ಯಂಡ್ ಡೆಕೋರೇಷನ್ ಕೂಡ ನೀವು ನೋಡ್ಬೋದು, ಕ್ರಿಸ್ಮಸ್ ಡೆಕೋರೇಷನ್ ಆಲ್ರೆಡಿ ಇವರು ಇಲ್ಲಿ ಮಾಡಿದ್ದಾರೆ. ಈ ಸಲ ಇವರ ಕ್ಯಾಂಡಲ್ ಆಪ್ಷನ್ಸೇ ತುಂಬ ಇದೆ. ಇದೆಲ್ಲ ಹಾಲಿಡೇ ಸೀಸನ್ ಕ್ಯಾಂಡಲ್ ಫ್ಲೇವರ್ಸ್, ಫ್ರೇಗ್ರೆನ್ಸಸ್, ಕ್ರಿಸ್ಮಸ್ ಸೀಸನ್ ಇದು. ಆ್ಯಂಡ್ ಇದೆಲ್ಲ ಕ್ರಿಸ್ಮಸ್ ಗಿಫ್ಟ್ಸ್ ಎಲ್ಲ ಆಲ್ರೆಡಿ ಇವರು ಇಟ್ಟಿದ್ದಾರೆ. ಕ್ರಿಸ್ಮಸ್ ಗಿಫ್ಟ್ ಬ್ಯಾಗ್ಸ್ ಎಲ್ಲ ಇದೆ ಇಲ್ಲಿ. ಈ ಸ್ಟೋರ್ ತುಂಬಾ ದೊಡ್ಡದಿದೆ ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ತುಂಬ ಜನ ಇದ್ದಾರೆ, ಕ್ರೌಡ್ ಆಗಿದೆ ಫುಲ್ ಇಲ್ಲಿ ಶಾಪ್ ಒಳಗಡೆ ಎಲ್ಲ. ಆ್ಯಂಡ್ ಕ್ಯೂ ಅಲ್ಲಿ ನಿಂತ್ಕೊಳ್ಳಿಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲ, ಅಷ್ಟು ಕ್ರೌಡ್ ಇದೆ ಇಲ್ಲಿ. ನಾನು ನಿಮಗೆ ಮುಂಚೆನೇ ಹೇಳಿದ್ನಲ್ಲ, ಕ್ರಿಸ್ಮಸ್ ಗಿಫ್ಟ್ ಕೂಡ ಇವರು ಇಲ್ಲೇ ಈಗ ಇಡ್ತಾರಂತ ಸ್ಟೋರಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಟೈಮಲ್ಲಿ. ಯಾಕಂದರೆ ಈ ಟೈಮಲ್ಲೇ ಅವರೆಲ್ಲ ಶಾಪಿಂಗ್ ಮಾಡ್ತಾರೆ ಕ್ರಿಸ್ಮಸ್. ಇದು ಕೂಡ ಇಲ್ಲಿ ಇದು ಕ್ಯಾಂಡಲ್ ಸೆಕ್ಷನ್, ಡಿಫ್ರೆಂಟ್ ಫ್ಲೇವರ್ಸ್ ಕ್ಯಾಂಡಲ್ಸ್ ಇಟ್ಟಿದ್ದಾರೆ. ಚೆನ್ನಾಗಿದೆ ಎಲ್ಲ, ಕ್ರಿಸ್ಮಸ್ ಹಾಲಿಡೇ ಥೀಮಲ್ಲಿ ಇದೆ ಎಲ್ಲ. ಈ ಸೆಕ್ಷನಲ್ಲಿ ತುಂಬ ಜನ ಲೇಡೀಸ್ ಅವರು ಇದ್ದರು. ಯಾಕಂದರೆ ಇಲ್ಲಿ ಕ್ಯೂಟ್ ಆದ ಗಿಫ್ಟ್ ಅದು ಇಟ್ಟಿದ್ದಾರೆ ಅವರು. ಅದು ಲಿಮಿಟೆಡ್ ಎಡಿಷನ್ ಅಂತೆ, ಅದಕ್ಕೆ ಇಲ್ಲಿ ಲೈನ್ ತುಂಬಾ ದೊಡ್ಡದಾಗ್ತಾ ಹೋಗ್ತಾ ಇತ್ತು. ಅದಕ್ಕೆ ನಾವು ಏನು ಶಾಪ್ ಮಾಡಿಲ್ಲ, ಆನ್ಲೈನ್ ಆರ್ಡರ್ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ಲೈನಲ್ಲಿ ನಿಂತ್ಕೊಂಡ್ರೆ ತುಂಬ ಟೈಮ್ ವೇಸ್ಟ್ ಆಗತ್ತಂತ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ನೋಡಿ ಇನ್ನು. ನೆಕ್ಸ್ಟ್ ಹೋಗಿದ್ದು H&M ಸ್ಟೋರಿಗೆ. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಫುಲ್ ಜಾಮ್ ಪ್ಯಾಕ್ ಆಗಿ ಹೋಗಿದೆ, ಫುಲ್ಲಿ ಕ್ರೌಡೆಡ್. ಯಾಕಂದರೆ ಥ್ಯಾಂಕ್ಸ್ ಗಿವಿಂಗ್ ಶಾಪಿಂಗ್ ಅಲ್ವಾ, ಎಲ್ಲರೂ ಒನ್ಸ್ ಇನ್ ಅ ಇಯರ್ ಶಾಪ್ ಮಾಡ್ತಾರೆ. ಸೊ ಇಲ್ಲಿ ಕೂಡ ನಾವು ಕೆಲವೊಂದು ಐಟಮ್ಸ್ ಪರ್ಚೇಸ್ ಮಾಡಿದ್ವಿ. ಕೆಲವೊಂದು ಪ್ರಾಡಕ್ಟ್ಸ್ನ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ. ಸೊ ಆನ್ಲೈನ್ ಆರ್ಡರ್ ಮಾಡಿದ್ನ ನಾವು ಈ ಥರ ಇಲ್ಲಿ ಬಂದು ಪಿಕಪ್ ಮಾಡಬೇಕು. ಸೊ ಅವರು ಈ ಥರ ಪ್ಯಾಕ್ ಮಾಡಿ ಇಡ್ತಾರೆ ಫಸ್ಟೇ ನಾವು ಬರುವ ಮುಂಚೆನೆ. ನಾವು ತಂದ ಫಸ್ಟ್ ಶಾಪ್ ಮಾಡಿದಂಥ ಫಸ್ಟ್ ಐಟಮ್ ಬಂದ್ಬಿಟ್ಟು ಇದು ಡಾರ್ಕ್ ಬೋರ್ಡ್ ಅಂತ. ಇದು ಒಂದು ಗೇಮ್. ಸೊ ಇದಕ್ಕೆ ಬೇರೆ ಟೈಮಲ್ಲಿ $22 ಆ್ಯಂಡ್ ನಾವು ಬೈ ಮಾಡಿದ್ದು $20ಗೆ. ಸೊ $2 ಸೇವ್ ಮಾಡಿದ್ದೀವಿ. ಡಾರ್ಟ್ ಬೋರ್ಡ್ನ ಹೀಗೆ ಗೋಡೆಗೆ ಹ್ಯಾಂಗ್ ಮಾಡಿ ಇದನ್ನು ಆಟ ಆಡೋದು. ನೆಕ್ಸ್ಟ್ ನಾವು ಶಾಪ್ ಮಾಡಿದ್ದು ಬನಾನಾ ರಿಪಬ್ಲಿಕ್ ಅನ್ನೋ ಬ್ರ್ಯಾಂಡ್
ಇಂದ ಈ ಒಂದು ಜಾಕೆಟ್ ನ ಶಾಪ್ ಮಾಡಿದ್ವಿ. ಈಗ ಚಳಿ ಅಲ್ವಾ, ವಿಂಟರ್ ಇನ್ನು ಸ್ಟಾರ್ಟ್ ಆಗುತ್ತೆ, ಸೊ ತುಂಬಾ ಚಳಿ ಆಲ್ರೆಡಿ. ಇದಕ್ಕೆ ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು $76, ಆದ್ರೆ ನಾವು ಇದಕ್ಕೆ ಪೇ ಮಾಡಿದ್ದು $48. ಇದು ಕೂಡ ಬನಾನಾ ರಿಪಬ್ಲಿಕ್ ಅನ್ನೋ ಬ್ರ್ಯಾಂಡ್ ಇಂದಾನೆ. ಸೊ ಇದು ಫುಲ್ ಓವರ್, ಈ ಜಾಕೆಟ್ ಮತ್ತು ಫುಲ್ ಓವರ್ ಎರಡು ನನ್ನ ಹಸ್ಬೆಂಡ್ ಇದು. ಸೊ ಇದಕ್ಕೆ ಈ ಫುಲ್ ಓವರಿಗೆ ಆಕ್ಚುಲ್ ಪ್ರೈಸ್ $30 ಅಂಡ್ ನಾವು ಇದಕ್ಕೆ ಪೇ ಮಾಡಿದ್ದು $17. H&M ಇಂದ ಈ ಒಂದು ಪ್ಲೇನ್ ಸಿಂಪಲ್ ಬ್ಲ್ಯಾಕ್ ಹುಡಿನ ಶಾಪ್ ಮಾಡಿದ್ದೀವಿ. ಇದು ಕೂಡ ನನ್ನ ಹಸ್ಬೆಂಡ್ ಅವರ ಹುಡಿ. ಸೊ ಇದು ನಾರ್ಮಲ್ ಟೈಮಲ್ಲಿ $21 ಇದಕ್ಕೆ. ಸೊ ಥ್ಯಾಂಕ್ಸ್ ಗಿವಿಂಗ್ ಟೈಮಲ್ಲಿ ನಾವು ಇದಕ್ಕೆ ಪೇ ಮಾಡಿದ್ದು $18. ನೆಕ್ಸ್ಟ್ ನನ್ನ ಹೋಮ್ ವೇರ್, ಇದು ಬಿಲ್ ಕೂಡ ಇಲ್ಲಿ ಹಾಗೆ ಇದೆ, ನೈಟ್ ವೇರ್ ಆಕ್ಚುಲಿ. ಇದಕ್ಕೆ ಆಕ್ಚುಲಿ $20. ಸೊ ನಾವು ಇದಕ್ಕೆ ಪೇ ಮಾಡಿದ್ದು $15. ಇನ್ನೊಂದು ನನ್ನ ಹೋಮ್ ವೇರ್, ಸೊ ಇದು ಕೂಡ ನೈಟ್ ವೇರ್, ಚೆನ್ನಾಗಿದೆ, ಇದು ಕಾಟನ್ ಥಿಕ್ ಆಗಿದೆ. ಸೊ ಇದಕ್ಕೆ ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು $25 ಅಂಡ್ ನಾವು ಪೇ ಮಾಡಿದ್ದು ಇದಕ್ಕೆ $20. ಅಂಡ್ ಇದರ ಜೊತೆ ಮ್ಯಾಚಿಂಗ್ ಕ್ಯೂಟ್ ಆದ ಈ ಕ್ರಿಸ್ಮಸ್ ವೈಬ್ಸ್ ಇರೋ ಕ್ರಿಸ್ಮಸ್ ಸಾಕ್ಸ್ ಕೂಡ ತಂದಿದ್ದೀನಿ ಮ್ಯಾಚ್ ಆಗಲಿ ಅಂತ. ಸೊ ಈ ಸಾಕ್ಸ್ಗೆ $5 ಅಂಡ್ ನಾವು ಪೇ ಮಾಡಿದ್ದು ಕೂಡ $5. ಇದಕ್ಕೆ ಏನು ಆಫರ್ ಇರಲಿಲ್ಲ. ಕ್ಯೂಟ್ ಆಗಿದೆ ಅಲ್ವಾ? ಸೊ ಕ್ರಿಸ್ಮಸ್ ನನ್ನ ಕ್ರಿಸ್ಮಸ್ ಸೆಲೆಬ್ರೇಷನ್ಸಿಗೆ. ನೆಕ್ಸ್ಟ್ ಶಾಪ್ ಮಾಡಿದ್ದು ನನ್ನ ಫೇವ್ರೆಟ್ ಬ್ರ್ಯಾಂಡ್ ವಿಕ್ಟೋರಿಯಾಸ್ ಸೀಕ್ರೆಟ್ ಅಂತ. ಸೊ ಇದು ವಿಮೆನ್ಸ್ ಲಾಂಜರೇ ಬ್ರ್ಯಾಂಡ್. ಸೊ ಇದು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇದು ನನಗೆ ತುಂಬ ಫೇವ್ರೆಟ್. ಲಾಸ್ಟ್ ಇಯರ್ ಕೂಡ ಶಾಪಿಂಗ್ ಮಾಡಿದ್ದೆ ಆ್ಯಂಡ್ ಅವರ ಪರ್ಫ್ಯೂಮ್ ತುಂಬಾ ಚೆನ್ನಾಗಿರುತ್ತೆ. ವಿಕ್ಟೋರಿಯಾಸ್ ಸೀಕ್ರೆಟ್ ಬಾಂಬ್ಶೆಲ್ ಅನ್ನೋ ಪರ್ಫ್ಯೂಮ್ನ ತೊಗೊಂಡು ಬಂದಿದ್ದೀನಿ. ಸೊ ಇದಕ್ಕೆ ಆ್ಯಕ್ಚುಲ್ ಪ್ರೈಸ್ $58 ಆ್ಯಂಡ್ ನಾನು ಪೇ ಮಾಡಿದ್ದು $35. ಅವರ ಪರ್ಫ್ಯೂಮ್ಸ್ ತುಂಬಾ ಚೆನ್ನಾಗಿರುತ್ತೆ, ತುಂಬ ವೆರೈಟೀಸ್ ಆಫ್ ಪರ್ಫ್ಯೂಮ್ಸ್ ಇದೆ ಅವರಿದು. ಬಟ್ ನನ್ನ ಫೇವ್ರೇಟ್ ಅವರ ಈ ಒಂದು ಬಾಂಬ್ಶೆಲ್ ಸ್ಟ್ಯಾಂಡರ್ಡ್ ಆರ್ ಕ್ಲಾಸಿಕ್ ಅವರ ಇದು ಒಂದು ಬಾಂಬ್ಶೆಲ್ ಅನ್ನೋ ಪರ್ಫ್ಯೂಮ್, ಇದು ನನಗೆ ಯಾವಾಗಲೂ ಫೇವ್ರೇಟ್. ಸೊ ಇದು ನನ್ನ ಹತ್ರ ಇದ್ದೇ ಇರುತ್ತೆ. ಆ್ಯಂಡ್ ಅದರ ಜೊತೆಗೆ ನಾನು ಶಾಪ್ ಮಾಡಿದ್ದು ಅವರ ಒಂದು ಬ್ಯಾಗ್ ಕೂಡ ಇಷ್ಟ ಆಯಿತು. ಸೊ ಬ್ಯಾಗ್ ಶಾಪ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಕ್ಯೂಟ್ ಆದ ಸಿಂಪಲ್ ಸ್ಲಿಂಗ್ ಬ್ಯಾಗ್. ಇದಕ್ಕೆ ಕೂಡ $58 ಆ್ಯಂಡ್ ನಾನು ಇದಕ್ಕೆ ಪೇ ಮಾಡಿದ್ದು $35. ಇದು ಲಾಸ್ಟ್ ಇಯರ್ ಕೂಡ ಇತ್ತು. ಸೊ ಲಾಸ್ಟ್ ಇಯರ್ ಈ ಒಂದು ಪರ್ಫ್ಯೂಮ್ ಪ್ಯಾಕಿಗೆ ಅವರು 1 ಇಟ್ಟಿದ್ರು, ಅಂದರೆ buy 1 get 1 ಫ್ರೀ ಇತ್ತು ಲಾಸ್ಟ್ ಇಯರ್. ಆದರೆ ಈ ವರ್ಷ ಒಂದೇ ಪ್ಯಾಕ್ ಇಟ್ಟಿದ್ದಾರೆ ಅವರು. ಸೊ ಈ ಒಂದು ಎಡಿಷನ್ ನನಗೆ ತುಂಬ ಇಷ್ಟ. ಇದು ಆ್ಯಕ್ಚುಲಿ ಮಿಸ್ಟ್ ಅಂತ, ಇದು ಫ್ಲೇವರ್ಸ್ ತುಂಬ ಚೆನ್ನಾಗಿರುತ್ತೆ, ಫ್ರೇಗ್ರೆನ್ಸ್. ಸೊ ಇದನ್ನು ತೊಗೊಂಡು ಬಂದಿದ್ದೀನಿ. ಈ ಒಂದು ಬ್ರ್ಯಾಂಡ್ ಲಾಂಜರೇ ಬ್ರ್ಯಾಂಡ್ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ನಾನು ಕೆಲವು ಲಾಂಜರೇಸ್ನ ಶಾಪ್ ಮಾಡಿದ್ದೀನಿ. ಸೊ ಇದರಲ್ಲಿದೆ ಸೊ ಫ್ಯೂ ಪರ್ಸನಲ್ ಐಟಮ್ಸ್. ಸೊ ಲಾಸ್ಟ್ ಇಯರ್ ಈ ಥರ 2 ಪ್ಯಾಕಿಗೆ ನಾನು ಪೇ ಮಾಡಿದ್ದು ಆಲ್ಮೋಸ್ಟ್ $30 ಅನಿಸುತ್ತೆ. ಈ ವರ್ಷ ಈ ಜಸ್ಟ್ 1 ಪ್ಯಾಕಿಗೆ ಅವರು $25 ಮಾಡಿ ಇಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ 35 ಇರೋದನ್ನ $25 ಸಿಕ್ತು ನಮಗೆ ಇದು. ಸೊ ಈ ಥರ ರಿವಾರ್ಡ್ ಪಾಯಿಂಟ್ಸ್ ಎಲ್ಲ ಕೊಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಶಾಪ್ ಮಾಡಿದರೆ 25% ಆಫ್ ಇರುತ್ತೆ, ಆ್ಯಂಡ್ $75ಗಿಂತ ಜಾಸ್ತಿ ಮಾಡಿದರೆ $25 ಆಫ್ ಇರುತ್ತೆ, ಹಾಗೆ ಹೀಗೆ ಅಂತ ಈ ಥರ ಕೊಡ್ತಾನೆ ಇರ್ತಾರೆ. ಈಗ ನಾನು ನಿಮಗೆಲ್ಲ ನನ್ನ ಫೇವ್ರೆಟ್ ವಿಕ್ಟೋರಿಯಾ ಸೀಕ್ರೆಟ್ ಸ್ಟೋರ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಎಷ್ಟು ಕ್ರೌಡ್ ಇದೆ, ಲೈನ್ ಇದೆ ಅಂತ ನೋಡೋಣ. ಒಳಗೆ ಎಂಟರ್ ಆದಾಗ ಈ ಥರ ಒಂದು ಕ್ಯೂಟ್ ಆದ ಸೆಟಪ್ ನೀವು ನೋಡ್ಬೋದು. ಇದು ವಿಕ್ಟೋರಿಯಾ ಸೀಕ್ರೆಟ್ಸ್ ಬಾಂಬ್ಶೆಲ್ ಪರ್ಫ್ಯೂಮ್. ಸೊ ನನ್ನ ಫೇವ್ರೇಟ್ ಅಂತ ಹೇಳಿದ್ನಲ್ಲ, ಅದೇ ಇದು. ಇಲ್ಲಿ ನೀವು ನೋಡ್ಬೋದು ಅವರು ಪ್ರೈಸ್ ಡೀಟೇಲ್ಸ್ ಕೂಡ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಆ್ಯಕ್ಚುಯಲ್ ಪ್ರೈಸ್ ಎಷ್ಟಿತ್ತು ಆ್ಯಂಡ್ ಆಫರ್ ಆದಮೇಲೆ ಪ್ರೈಸ್ ಎಷ್ಟಾಗುತ್ತೆ ಅಂತ. ಆ್ಯಂಡ್ ದೊಡ್ಡ ಬಾಟಲ್ಸಿಗೆ $55 ಆ್ಯಂಡ್ ಚಿಕ್ಕ ಬಾಟಲ್ಸಿಗೆ $35. ಮುಂಚೆನೇ ಮೆನ್ಷನ್ ಮಾಡಿದ ಹಾಗೆ ಈ ಒಂದು ಬ್ರ್ಯಾಂಡ್ ಫೇಮಸ್ ಫಾರ್ ಅವರ ಪರ್ಫ್ಯೂಮ್ಸ್, ಬಾಡಿ ಲೋಷನ್ಸ್, ಮಾಯಿಶ್ಚರೈಸರ್ಸ್ ಆ್ಯಂಡ್ ಲಾಂಜರಿ. ಸೊ ಅದಕ್ಕೆ ನಿಮಗೆ ಇಲ್ಲಿ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಾಯಿಶ್ಚರೈಸರ್ಸ್, ಬಾಡಿ ಲೋಷನ್ಸ್ ಆ್ಯಂಡ್ ಬೇರೆ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಕಾಣಿಸುತ್ತೆ. ಇದೆಲ್ಲ ಮಿನಿಯೇಚರ್ ವರ್ಷನ್ ಪರ್ಫ್ಯೂಮ್ಸ್, ಚಿಕ್ಕ ಚಿಕ್ಕ ಪರ್ಫ್ಯೂಮ್ ಬಾಟಲ್ಸ್. ಈ ಪ್ಯಾಕೇಜಿಗೆ $20 ಅಂತೆ. ಸೊ ಇದರಲ್ಲಿ ಒಂದು ಮಿನಿಯೇಚರ್ ಪರ್ಫ್ಯೂಮ್ ಆ್ಯಂಡ್ ಬಾಡಿ ಲೋಷನ್ ಇದೆ. ಸೊ ಕಮ್ಮಿ ml ಇದ್ದರೆ ಕಮ್ಮಿ ಪ್ರೈಸ್.
ನಾವು ಫಸ್ಟ್ ಬಂದಾಗ ಎಂಟರ್ ಆಗಿದ್ದೆ ಈ ಒಂದು ಸ್ಟೋರ್, ಬಟ್ ಇಲ್ಲಿ ತುಂಬಾ ಅವಾಗ ಕ್ರೌಡ್ ಇತ್ತು. ಅದಕ್ಕೆ ನಾವು ಬೇರೆ ಕಡೆ ಎಲ್ಲ ನಮ್ಮ ಶಾಪಿಂಗ್ ಮುಗಿಸಿ ಈಗ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಎಕ್ಸ್ಕ್ಲೂಸಿವ್ ಬಾಂಬ್ಶೆಲ್ ಪರ್ಫ್ಯೂಮ್ಸ್ನ ಇಟ್ಟಿದ್ದಾರೆ ಈ ರ್ಯಾಕಲ್ಲಿ. ಇದು ಬಾಡಿ ಲೋಷನ್ ಅಲಾಂಗ್ ವಿತ್ ಬಾಡಿ ಮಿಸ್ಟ್ ಪ್ಯಾಕೇಜ್. ಸೊ 5 ತಗೊಂಡ್ರೆ $38 ಅಂತೆ. ಆ್ಯಂಡ್ ಅವರ ಕ್ಯಾಂಡಲ್ಸ್ ಕೂಡ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ವಿಕ್ಟೋರಿಯಾ ಸೀಕ್ರೆಟ್ ಅವರ ಕ್ಯಾಂಡಲ್ಸ್. ಇಲ್ಲಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಗ್ಸ್ಗಳನ್ನು ನೋಡ್ಬೋದು. ಇದು ಅವರ ಲಾಂಜರೆ ಸೆಕ್ಷನ್. ಸೊ ಇಲ್ಲಿ ಫಿಟ್ಟಿಂಗ್ ರೂಮ್ ಕೂಡ ಇರುತ್ತೆ. ಅವರು ನಿಮಗೆ ಏನಾದರೂ ಫಿಟ್ಟಿಂಗ್ ಪ್ರಾಬ್ಲಮ್ ಇದ್ದರೆ ಇಲ್ಲೇ ಫಿಟ್ಟಿಂಗ್ಸ್ ಎಲ್ಲ ಆಲ್ಟರ್ ಮಾಡಿ ಕೊಡ್ತಾರೆ. ಇದು ಕೂಡ ಅವರ ಲಾಂಜರೆ ಸೆಕ್ಷನ್. ಆ್ಯಂಡ್ ವಿಕ್ಟೋರಿಯಾ ಸೀಕ್ರೆಟ್ ಅವರ ಥೀಮ್ ಬಂದ್ಬಿಟ್ಟು ಪಿಂಕ್. ಸೊ ಅದಕ್ಕೆ ನಿಮಗೆ ಎಲ್ಲ ಕಡೆ ಪಿಂಕ್ ಕಾಣಿಸ್ಬೋದು. ಆ್ಯಂಡ್ ಇಲ್ಲಿ ಲಾಂಜರೆ ಕೂಡ ಆಫರ್ ಇರುತ್ತೆ. 5 ಪೀಸ್ ತೊಗೊಂಡ್ರೆ $32 ಅಥವಾ $35 ಅಂತ. ಇದು ವಿಕ್ಟೋರಿಯಾ ಸೀಕ್ರೆಟ್ಸ್ ಅವರ ಇನ್ನೊಂದು ಬ್ರ್ಯಾಂಡ್ ಪಿಂಕ್ ಅಂತ. ಸೊ ವಿಕ್ಟೋರಿಯಾ ಸೀಕ್ರೆಟ್ ಸ್ಟೋರ್ ಒಳಗಡೆನೆ ಈ ಒಂದು ಪಿಂಕ್ ಅನ್ನೋದು ಸ್ಟೋರ್ ಕೂಡ ಇದೆ. ಸೊ ಇಲ್ಲಿ ಕೂಡ ನಿಮಗೆ ಪುಲೋವರ್ಸ್, ಟೀ ಶರ್ಟ್ಸ್, ಹೋಮ್ ವೇರ್, ಪರ್ಫ್ಯೂಮ್ಸ್ ಎಲ್ಲ ಸಿಗುತ್ತೆ. ಸೊ ನೆಕ್ಸ್ಟ್ ನಾನು ಶಾಪ್ ಮಾಡಿದ್ದು ಮ್ಯಾಜಿಕ್ ಬುಲೆಟ್ ಅವರ ಈ ಒಂದು ಮ್ಯಾಜಿಕ್ ಬುಲೆಟ್. ಇದು ಆ್ಯಕ್ಚುಲಿ $40 ಇದು. ನಮಗೆ ಇದು ಸಿಕ್ಕಿದ್ದು $21ಗೆ. ಈ ಒಂದು ಮ್ಯಾಜಿಕ್ ಬುಲೆಟ್ ನಮಗೆ ತುಂಬ ಯೂಸ್ ಆಗುತ್ತೆ. ಸ್ಪೆಷಲಿ ಸಮ್ಮರ್ ಟೈಮಲ್ಲಿ ನಾವು ತುಂಬ ಸ್ಮೂದೀಸ್ ಆ್ಯಂಡ್ ಐಸ್ ಕ್ರೀಮ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೆ ಸಮ್ಮರಲ್ಲಿ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಈಗ ಕೂಡ ವಿಂಟರಲ್ಲಿ ಕೂಡ ಯೂಸ್ ಆಗುತ್ತೆ. ಯಾಕಂದರೆ ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ, ತುಂಬ ಮಾಡ್ಬೋದು ನಾವು. ಸೊ ಐ ಆಮ್ ಎಕ್ಸೈಟೆಡ್ ಟು ಟ್ರೈ ದಿಸ್. ನೆಕ್ಸ್ಟ್ ನಾವು ಶಾಪ್ ಮಾಡಿದ್ದು ಇದು ಥ್ರೋ ಪಿಲ್ಲೋ ಆರ್ ಸೋಫಾ ಕುಷನ್ ಅಂತ ಏನು ಹೇಳ್ತೀವಿ ಇದನ್ನ. ಸೊ ಇದಕ್ಕೆ ಏನು ಆಫರ್ ಇರಲಿಲ್ಲ ಆ್ಯಕ್ಚುಲಿ, ಬಟ್ ಇದು ಚೆನ್ನಾಗಿತ್ತು ನೋಡೋಕ್ಕೆ ಸಹ. ಅದಕ್ಕೆ ಇದನ್ನು ತಗೊಂಡು ಬಂದಿದ್ದೀವಿ. ಸೊ ಇದಕ್ಕೆ ಆ್ಯಕ್ಚುಲಿ $20 ಈಚ್. ನೆಕ್ಸ್ಟ್ ನಾವು ಶಾಪ್ ಮಾಡಿದ್ದು ಈ ಒಂದು ಬ್ಯೂಟಿಫುಲ್ ಆದ ಗ್ಲಾಸ್ ಸೆಟ್ ಆನ್ ಗ್ಲಾಸ್ ವೇರ್. ಸೊ ಇದಕ್ಕೆ ಆ್ಯಕ್ಚುಲ್ ಪ್ರೈಸ್ ಬಂದ್ಬಿಟ್ಟು $25 ಆ್ಯಂಡ್ ನಾವು ಪೇ ಮಾಡಿದ್ದು $20. ನೆಕ್ಸ್ಟ್ ಶಾಪ್ ಮಾಡಿದ್ದು ಕ್ಲಿನಿಕ್ ಅವರ ಮಾಯಿಶ್ಚರೈಸರ್. ಸೊ ಈ ಮಾಯಿಶ್ಚರೈಸರ್ ಬೇರೆ ಟೈಮಲ್ಲಿ ಆ್ಯಕ್ಚುಲಿ ಅಬೌವ್ $41 to $42 ಇರುತ್ತೆ. ಇದು $28 ಇದೆ. ಸೊ ಎರಡಿದೆ ಇಲ್ಲಿ. ಈಗ ನೀವು ನೋಡ್ತಾ ಇರೋದು ನೈಕಿ ಶೂಸ್. ಸೊ ಇದು 2 ಶೂಸ್ ಇದೆ ಇಲ್ಲಿ, ನಂದು ಮತ್ತು ನನ್ನ ಹಸ್ಬೆಂಡ್ ಅವರಿದು. ಸೊ ನಾವು ಇಬ್ಬರಿಗೂ ಕೂಡ ಸೇಮ್ ಥರದ ಶೂಸ್ನ ಆನ್ಲೈನ್ ನೈಕಿ ಸ್ಟೋರಲ್ಲಿ ಆರ್ಡರ್ ಮಾಡಿದ್ವಿ. ಸೊ ಇವತ್ತು ರೀಚ್ ಆಗಿದೆ. ಸೊ ಈ ವರ್ಷ ನಾವು ಸೇವ್ ಮಾಡಿದ್ದು $15,282. ಸೊ ಆಫರ್ ಎಲ್ಲ ಇದ್ದಿದ್ದಕ್ಕೆ, ಇಲ್ಲ ಆದರೆ ನಾವು ಜಾಸ್ತಿನೇ ಪೇ ಮಾಡಬೇಕಾಗಿತ್ತು. ಇದ್ರಲ್ಲ ನಾನು ಎಷ್ಟೆಲ್ಲ ಈ ವರ್ಷ ಥ್ಯಾಂಕ್ಸ್ ಗಿವಿಂಗ್ ಶಾಪಿಂಗ್ ಅಲ್ಲಿ ಸೇವ್ ಮಾಡಿದ್ದೀನಿ ಅಂತ. ಐ ಹೋಪ್ ನಿಮಗೆಲ್ಲ ಇವತ್ತಿನ ಈ ಒಂದು ಬ್ಲಾಗ್ ಇಷ್ಟವಾಗಿದೆ ಅಂತ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೇಫ್ ಆಗಿರಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ.